ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧರಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆ ಉಂಡೆ ಅಡಿಗುಂಡನ್ನ ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋನ ನಿಮ್ದಮ್ಮ ಅಂತೀನಿ ನೋಡಿ ಅಂತ ಹೇಳ್ತಾ, ಬೆಂಗಳೂರಲ್ಲಿ ಎಲ್ಲೂ ಸಿಗದೇ ಇರೋವಂಥ ಮಶ್ರೂಮ್ ಬಿರಿಯಾನಿ 40 kg ಮಾಡಿಕೊಟ್ಟಿದ್ದೀವಿ. ಎಲ್ಲಿ ಅಂತ ಕೇಳಿದ್ರಾ? ಬನ್ನಿ, ಅಲ್ಲೇ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮಶ್ರೂಮ್ ಬಿರಿಯಾನಿ ನೋಡಿ, ಆಮೇಲೆ ಬಂದು ಕೇವಲ 40 ರೂಪಾಯಿ ಕೊಟ್ಟು ಮಶ್ರೂಮ್ ಬಿರಿಯಾನಿ ಬ್ಯಾಟಿಂಗು ನೀವು ಮಾಡಲೇಬೇಕು. ಬನ್ನಿ ಹೋಗೋಣ. ಏನು ಸರ್, ಪುದೀನ, ಪಾಲಕ್ಕು, ಮೆಣಸಿನ್ಕಾಯಿ ಎಲ್ಲ ಸ್ಮೆಲ್ಲು ಘಮ ಘಮ ಅಂತಿದೆ ಸರ್. ಭಟ್ರೆ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾಗರಾಜ್. ಯಾವೂರು? ಚನ್ನಪಟ್ಟಣ. ಚನ್ನಪಟ್ಟಣ. ಓ, ಎಷ್ಟು ಕೆಜಿ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀರಾ? 40 kg. ಮಾಡೋಣ, ಶುರು ಮಾಡ್ತೀರಾ? ಮಾಡೋಣ. 40 kg ಎಷ್ಟು ಲೀಟ್ರ್ ಎಣ್ಣೆ? 4 ಲೀಟ್ರು. 4 ಲೀಟ್ರ್ ಎಣ್ಣೆ. ಹಾಂ. ಮಸಾಲೆ, ಚಕ್ಕೆ, ಲವಂಗ, ಮೊಗ್ಗು, ಕಸೂರಿ ಮೆಂತ್ಯ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಪಾಲಕ್ಕು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇದಿಷ್ಟು ಹಾಕಿದ್ದೀರಾ? ಇಷ್ಟು ಹಾಕಿದ್ದೀರಿ. ಮನೇಲೆ ಮಾಡೋ ಕೈ ಮಸಾಲ,
ಏನೇನಿದೆ ಇದರಲ್ಲಿ? ಇದಕ್ಕೆ ಚಕ್ಕೆ, ಲವಂಗ, ಮೊಗ್ಗು ಮತ್ತು ಧನ್ಯ ಇದಿಷ್ಟು ಇದೆ. ನೀವೇ ಮಾಡುವಂಥದ್ದು ಇದು? ನಾವೇ ಮಾಡಿರೋದು. ಮೊಸರು ಮೊಸರಾ ಎಷ್ಟು ಲೀಟ್ರು? 2 ಲೀಟ್ರು. ಪುಡಿ ಉಪ್ಪ? ಕಲ್ಲಿ ಉಪ್ಪು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ. ಏನಕ್ಕೆ ಅದು ಪುಡಿ ಮಾಡಿ ಇಟ್ಕೊಳ್ಳೋದು? ಅದು ಟೇಸ್ಟ್ ಚೇಂಜ್ ಆಗಬಾರ್ದು ಅಂತ ಇಟ್ಕೊಂಡಿದ್ದೀವಿ. ಇಪ್ಪತ್ತು ಕೆಜಿ ಮೊಸರು ಮಸಾಲೆ ಚೆನ್ನಾಗಿ ಬೆಂದಿದೆ. ಇವಾಗ ಬಿಸಿನೀರು ಹಾಕೋಣ. ಹತ್ತು ಕೆಜಿ ರಾ ರೈಸು, 10 ಕೆಜಿ ಬುಲೆಟ್ ರೈಸು, ಒಟ್ಟು 20 ಕೆಜಿ. 20 ಕೆಜಿ. ನಲ್ವತ್ತು ಕೆಜಿ ಮಶ್ರೂಮ್ ಬಿರಿಯಾನಿ ರೆಡಿ. ದಮ್ ತೆಗೋಣ ಸರ್. ಏನ್ ಬಿಟ್ರೆ ನಿಮ್ ಕೈ ರುಚಿ ಘಮ 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 ಅಂತಿದ್ಯಲ್ಲ. ಇದು ದೇವರಿಗೆ ಸರ್. ಮೊಸರು ಬಜ್ಜಿ ಕಟ್ಟ. ಚೇಂಜ್ ಕೊಡೋಣ. 500 ರೂಪಾಯಿ ಕೊಡ್ತೀರಲ್ಲಣ್ಣ. ಒಂದು ನಿಮಿಷ, ಇನ್ನು 2 ಮೊಸರು ಬಜ್ಜಿ ಕೊಡ್ತೀನಿ. ಒಟ್ಟಿಗೆ ಹಾಕ್ಬೋದಪ್ಪ 2 ಪ್ಲೇಟ್ಗೆ ಅಣ್ಣ? ಅದೇ ಅಣ್ಣ, ಚೇಂಜ್ ಇದ್ರೆ ಕೊಡಿ ಅಂತ. 30 ರೂಪಾಯಿ ಆಯಿತು. ಸರಿ ತಗೊಳ್ಳಿ. ಹಾಂ, ಚೇಂಜ್ ಕೊಡೋಣ. 500 ರೂಪಾಯಿ ಕೊಡ್ತೀರಲ್ಲಣ್ಣ. ಒಂದು ನಿಮಿಷ, ಇನ್ನು 2 ಮೊಸರು ಬಜ್ಜಿ ಕೊಡ್ತೀನಿ. ಒಟ್ಟಿಗೆ ಹಾಕ್ಬೋದಪ್ಪ 2 ಪ್ಲೇಟ್ಗೆ ಅಣ್ಣ? ಅದೇ ಅಣ್ಣ, ಚೇಂಜ್ ಇದೆ. 40 ರೂಪಾಯಿಗೆ ಸಖತ್ತಾಗಿರುವಂಥ ಮಶ್ರೂಮ್ ಬಿರಿಯಾನಿ ಶ್ರೀರಾಮ್ಪುರದಲ್ಲಿ ತೊಗೊಂಡಿರುವಂಥದ್ದು. ಮಶ್ರೂಮ್ ಬಿರಿಯಾನಿಗೆ ಏನು ಮಾಡಿದ್ದಾರೆ, ಇನ್ನೊಂದು ಕಡೆ ಮೊಸರು ಬಜ್ಜಿ ಕೊಟ್ಟಿರುವಂಥದ್ದು. ಮಶ್ರೂಮ್ ಪೀಸ್ಗಳು ನೋಡ್ರಿ ಒಂದೊಂದು ಹೆಂಗಿದೆ ಅಂತ. ಮೇಕಿಂಗಲ್ಲಿ ನೀವು ನೋಡಿದ್ರಲ್ಲ, ಮೈ ಗುಡ್ನೆಸ್ ಯಾವ ಥರ ಇದೆ ನೋಡಿ. ಚರ್ಸ್, ಐ ಲವ್ ಯು. ಆ ಬಿರಿಯಾನಿಗೆ ದಮ್ ಹಾಕಿದ್ದು ಏನೋ ಕಡೆ. ಆಮೇಲೆ ವಿಶೇಷವಾಗಿ ಆ ಮಸಾಲಲ್ಲೇ ಮಶ್ರೂಮ್ನ ಬೇಯಿಸಿರುವಂಥದ್ದು. ಆನಂತರ ರೈಸ್ ಹಾಕಿದ್ಮೇಲೆ ದಮ್ ಹಾಕಿದಂಥದ್ದು. ಮಶ್ರೂಮ್ಗೆಲ್ಲ ಆ ಮಸಾಲ ಅವ್ರು ಹಾಕಿರುವಂಥದ್ದೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಅಮೋಘ. ಏಲಕ್ಕಿ, ಪಟ್ಟೆ,
ಜಾಕಾಯಿ ಎಲ್ಲ ಹಾಕಿದ್ದಾಗ ನನಗೇನು ಅನ್ನಿಸ್ತು ಅಂತಂದರೆ ಭಾಳ ಘಾಟ್ ಇರುತ್ತೇನೋ ಅಂತ ಅನ್ನಿಸ್ತು. ಸ್ಪೈಸಸ್ ಘಾಟು ಖಂಡಿತ ಇಲ್ಲ. ಒಂದು ಎರಡನೇದು ಅವರು ಬಿರಿಯಾನಿಗೆ ಹಾಕಿದಂಥ ಮೊಸರು, ಆ ಮೊಸರಿನ ಫ್ಲೇವರು ಈ ಬಿರಿಯಾನಿಗೆ ಇನ್ನೊಂದಷ್ಟು ದಮ್ ಕೊಟ್ಟಿದೆ ಅಂತ ಅನ್ಬೋದು. ಜೊತೆಗೆ ಅವ್ರು ಹಾಕಿದಂಥ ಸೊಪ್ಪುಗಳು, ಪಾಲಕ್ಕು, ಪುದೀನ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ ಗ್ರೀನಿಶ್ ಕಲರನ್ನು ಕೊಟ್ಟರೆ ಆ ಪಾಲಕ್ಕಿನ ಫ್ಲೇವರು ಈ ಬಿರಿಯಾನಿಲಿ ಎತ್ತು ಕೊಡುತ್ತೆ ಅಂತ ಹೇಳ್ಬೋದು ರುಚಿಯನ್ನು. ಇಲ್ಲ ಬಿರಿಯಾನಿ ನಂಗೆ ತಗೊಳ್ತಾ ಇರಬೇಕು, ಹಿಂಗೆ ತಿಂತಾ ಇರಬೇಕು ಅಂತ ಅನ್ಸುತ್ತೆ. ತುಪ್ಪ ಗಿಪ್ಪ ಏನು ಹಾಕಿಲ್ಲ, ಬಟ್ 4 ಲೀಟ್ರ್ ಎಣ್ಣೆ ಹಾಕಿ 40 kg ಮಶ್ರೂಮ್ ಬಿರಿಯಾನಿ ಮಾಡಿದಂಥದ್ದು. 40 ರೂಪಾಯಿ ಮಶ್ರೂಮ್ ಬಿರಿಯಾನಿಗೆ ತುಪ್ಪ ಎಲ್ಗೂರು ಹಾಕೋಕ್ಕಾಯ್ತದೆ ಅಂದ್ರ ಕರೆಕ್ಟು. ನೀವು ಯಾವತ್ತಿಗೂ ನೀವೇ ಬುದ್ಧಿವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಈ ಮಶ್ರೂಮ್ ಬಿರಿಯಾನಿನ ನಾವು ಯಾಕೆ ತಿನ್ನಬೇಕು ಅಂದರೆ ಸಿಂಪಲ್, ಕಡಿಮೆ ಬೆಲೆ ಜಾಸ್ತಿ ರುಚಿ. ನೀವೇನು ಮಾಡಿ ಮನೆಯಲ್ಲಿ ಅಮ್ಮ, ಅಕ್ಕ, ಅತ್ತಿಗೆ, ಚಿಕ್ಕಮ್ಮ, ದೊಡ್ಡಮ್ಮ ಮಾಡುವಂಥ ಬಿರಿಯಾನಿಯನ್ನು ಮಿಸ್ ಮಾಡ್ಕೊಳ್ತಿದ್ರೆ, ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ನೀವು ನಾನ್ ವೆಜಿಟೇರಿಯನ್ಸ್ ಆಗಿ ಯಾವುದೋ ವ್ರತ ಗೀತ ಮಾಡ್ತಿದ್ದೀರಾ ಅಂದಾಗ ಬಿರಿಯಾನಿ ತಿನ್ನಬೇಕು ಅನ್ಸುತ್ತೆ. ಅವಾಗ ನೀವು ಡೆಫಿನೆಟ್ಲಿ ಬಂದು ತಿನ್ಬೋದು ಈ 40 ರೂಪಾಯಿ ಮಶ್ರೂಮ್ ಬಿರಿಯಾನಿ. ಏನಿಲ್ಲ, ವೆರಿ ಸಿಂಪಲ್. ಮಂತ್ರಿ ಮಾಲಿಂದ ಬರ್ತಿದ್ದಾಲೆ ಸಂಪಿಗೆ ಥಿಯೇಟ್ರ್ ಸಿಗುತ್ತೆ. ಸಂಪಿಗೆ ಥಿಯೇಟ್ರ್ ಸಿಗ್ನಲ್ ಲೆಫ್ಟ್ ತಗೊಂಡು ಸೀದಾ ಹಂಗೆ ಬರ್ತಿದ್ರೆ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಕೆಳಗಡೆನೆ ಲೆಫ್ಟ್ ಸೈಡ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ರೈಟ್ ಸೈಡ್ಗೆ ಹೋಟ್ಲ್ ಇರುವಂಥದ್ದು. ಇನ್ನೂ ವಿಶೇಷ ಅಂದರೆ ಬೆಳಿಗ್ಗೆನೂ ಅಷ್ಟೇ ಅದ್ಭುತವಾದಂಥ ಪೂರಿ, ಇನ್ನೂ ಹೇಳಬೇಕು ಅಂದರೆ ವಡೆ, ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತು ಇತ್ಯಾದಿ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಮಧ್ಯಾಹ್ನ ಊಟಕ್ಕೆ ಅನ್ನ, ಸಾಂಬಾರು, ರಸಮ್ಮು, ಬಜ್ಜಿ ಎಲ್ಲ ಸಿಗುವಂಥದ್ದು. ಸಂಜೆ ಇಡ್ಲಿ, ಬೋಂಡ ಪ್ರತಿದಿನ 6:30ಇಂದ 10 ಗಂಟೆ 10:30 ತನಕ ನಿಮಗೆ ಸಿಗತ್ತೆ. 40 ರೂಪಾಯಿ ದ ಆಥೆಂಟಿಕ್ ವೆರಿ ಟ್ರೆಡಿಷ್ನಲ್ ಮಶ್ರೂಮ್ ಬಿರಿಯಾನಿ. ಬನ್ನಿ ತಿನ್ನಿ, ತಿನ್ಬಿಟ್ಟು ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನನಗೆ ಮಾತ್ರ ಹೇಳ್ಬೇಡಿ, ಅಂಗಡಿಯವ್ರಿಗೂ ಹೇಳಿ. ಅವರು ಕೊಡೋ ರುಚಿಗೆ ನೆಕ್ಸ್ಟು ಮಶ್ರೂಮ್ ಕಬಾಬ್ ಮಾಡು ಗುರು ಅಂತಲೂ ಅವ್ರಿಗೆ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹೋಗ್ಬಿಟ್ಟು ಮಾಡಿಕೊಡೋ ಅಂಥ ಮಹಾನ್ ಭಾವರು ಅವ್ರ ಹತ್ರ ಮಾತಾಡೋಣ. ಚೆನ್ನಾಗಿದೆ ಸರ್, ಅಷ್ಟು ಖಾರ ಇಲ್ಲ, ಕಡಿಮೆನೂ ಇಲ್ಲ, ಚೆನ್ನಾಗಿದೆ. ಬಿರಿಯಾನಿ ಮನೇಲಿ ಮಾಡ್ದಂಗೆ ಇದೆಯಾ ಅಥವಾ ಹೋಟ್ಲು ಬಿರಿಯಾನಿ ಥರ ಇದೆಯಾ? ಹೋಟ್ಲು ಬಿರಿಯಾನಿ ರುಚಿ ಇದೆಯಾ? ಚೆನ್ನಾಗಿದೆ. ಈ ರೇಟ್ಗೆ ಇಲ್ಲಿ ತಿಂಡಿ ಚೆನ್ನಾಗಿದೆ. ಸರ್ ನಮಸ್ಕಾರ. ನಮಸ್ಕಾರ. ಎಷ್ಟು ದಿನದಿಂದ ಮಾಡ್ಕೊಂಡಿದ್ದೀರಾ ಸರ್ ಇದು? ಸರ್ ಬಿಸ್ನೆಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 30 ವರ್ಷ ಆಯಿತು. ಓಕೆ. ಶುರು ಮಾಡಿದ್ಯಾ? ನಮ್ಮ ತಾಯಿಯವರು ಸ್ಟಾರ್ಟ್ ಮಾಡಿದ್ದು. ಓಕೆ. 95 ಇಂದ ನಡೀತಾ ಇದೆ ಬಿಸ್ನೆಸ್. ಓಕೆ. ಮಶ್ರೂಮ್ ಬಿರಿಯಾನಿ ಇವಾಗ ರೀಸೆಂಟ್ ಟ್ರೆಂಡ್ ಆದಮೇಲೆ ನಾವು ಶುರು ಮಾಡಿದ್ವಿ. ಓಕೆ. ಶ್ರೀನಗರ ಆ ಕಡೆ ಮಾತ್ರ ಇದ್ದಿದ್ದರಿಂದ ಇಲ್ಲಿ ಯಾವುದು ಮಶ್ರೂಮ್ ಬಿರಿಯಾನಿ ನಾನ್ ವೆಜಿಟೇರಿಯನ್ಸ್ಗೆ ಬಿರಿಯಾನಿ ಇರೋ ಥರ ವೆಜಿಟೇರಿಯನ್ಸ್ಗೇನು ಇರಲಿಲ್ಲ. ಹೌದು. ಸೊ ನಮ್ಮವ್ರು ತಿನ್ನೋವಂಥದ್ದು ಏನಾದರೂ ಬಾಯಿಗೆ ಸಿಗೋವಂಥ ಬಿರಿಯಾನಿ ಮಾಡಬೇಕಾಗಿತ್ತು. ಸೊ ನಾವು ಇಲ್ಲಿ ಮಶ್ರೂಮ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ವಿ. ಅದು ಶ್ರೀರಾಮ್ಪುರದ ಸೆನ್ಸೇಷನ್ನು ನಿಮ್ಮ ಮಶ್ರೂಮ್ ಬಿರಿಯಾನಿ ಅನ್ಬೋದು. ಯಾಕೆಂದರೆ 40 ರೂಪಾಯಿ ಕೊಡ್ತಿದ್ದೀರಾ, ಅದಕ್ಕೆ ಕಾರಣ ಏನು? ಸರ್ ಇಲ್ಲಿ ನಾವು ಪ್ರಾಫಿಟಬಿಲಿಟಿಗಿಂತ ಇಲ್ಲಿ ಜನಗಳಿಗೆ ತಿನ್ನೋ ಥರ ಇರಬೇಕು. ಹೌದು. ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಬೇಕು, ಅವ್ರಿಗೂ ಗೊತ್ತಾಗಬೇಕು. ಮಶ್ರೂಮ್ ಬಿರಿಯಾನಿ ಎಲ್ಲರೂ ಇವಾಗ ನೋಡಿ 100 ರೂಪಾಯಿ 150 ರೂಪಾಯಿ ಅಂದರೆ ನಿಮಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿನೇ ಸಿಗುತ್ತೆ. ಹೌದು. ವೆಜ್ ಬಿರಿಯಾನಿ ಜನ ಬಂದು ತಿನ್ನಬೇಕು. ಮತ್ತು ಈ ಏರಿಯಾ ಜಿಯೋಗ್ರಫಿಗೆ ಇಷ್ಟೇ ನಾವು ಬೆಲೆ ಇಡೋಕ್ಕಾಗೋದು. ಓಕೆ. ಸೊ ಎಲ್ಲರೂ ತಿನ್ನಲಿ ಅನ್ನೋ ಕಾರಣದಿಂದ ರೇಟ್ ಕಡಿಮೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲರೂ ಹೊಟ್ಟೆ ತುಂಬಿಕೊಂಡು ತಿನ್ನೋ ಥರ ಇರಲಿ ಅನ್ನೋದಕ್ಕೋಸ್ಕರ ಮಶ್ರೂಮ್ ಬಿರಿಯಾನಿನ 40 ರೂಪಾಯಿಗೆ ಕೊಡ್ತಾಯಿದ್ದೀರಿ. ನಿಮಗೆ, ನಿಮ್ಮ ಭಟ್ರಿಗೆ, ನಿಮ್ಮ ಪರಿವಾರಕ್ಕೆ, ವಿಶೇಷವಾಗಿ ನಿಮ್ಮ ಮಾತೃಶ್ರೀಯವರು, ನಿಮ್ಮ ತಾಯಿಯವರಿಗೆ ದಂಡ ನಮಸ್ಕಾರಗಳು. ಹೊಟ್ಟೆ ತುಂಬೋಯ್ತು ಮಶ್ರೂಮ್ ಬಿರಿಯಾನಿ ಅಂತೂ. 40 ರೂಪಾಯಿಗೆ ಶ್ರೀರಾಮ್ಪುರ, ಈ ಕಡೆ ಮಲೇಶ್ವರ ಭಾಗದವರು ಆಗಿರ್ಬೋದು, ಶೇಷಾದಿಪುರ ಭಾಗದವರು ಆಗಿರ್ಬೋದು, ಎಲ್ಲರೂ ಬಂದು ತಿನ್ನಲಿ ಅನ್ನೋಕ್ಕೋಸ್ಕರ ಇಡ್ಲಿ, ಮಶ್ರೂಮ್ ಬಿರಿಯಾನಿ, ಬೋಂಡ. ಇಲ್ಲಿ ಈಗ ಸಂಜೆ 6:30, 8 ಗಂಟೆ 9 ಗಂಟೆ ಆಗ್ಬಿಟ್ರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಅದಕ್ಕೇ ಬಂದು ಮಾತಾಡ್ಸೋಣ ಅಂತ ಮಾಡಿದೆ. ಸರ್
ನಿಮಗೆ ನಿಮ್ಮ ಶ್ರಮಕ್ಕೆ ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರು ವಿಶೇಷವಾಗಿ ಕನ್ನಡ ಹೃದಯಗಳು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗಿ ನಿಂತ್ಕೊಂಡ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ. ಈ ಕನ್ನಡಿಗನಿಗೆ ನಿಮ್ಮನೆ ಉಂಡಾಡಿ ಉಂಡಂಗೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಆದಷ್ಟು ಶೇರ್ ಮಾಡಿ. ಎಲ್ಲರೂ ಬನ್ನಿ, ಅದ್ದೂರಿಯಾದಂಥ 40 ರೂಪಾಯಿಗೆ ಮಶ್ರೂಮ್ ಬಿರಿಯಾನಿ ತಿನ್ನಿ. ರುಚಿಯಾಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಸದಾ ನಗ್ತಾ ಇರಿ, ನಗಿಸ್ತಾ ಇರಿ, ಸ್ಪ್ರೆಡ್ ಪಾಸಿಟಿವಿಟಿ, ಪೀಸ್.